ದುರಾಸೆಗೆ ಸಿಕ್ಕ ಫಲ. ಕವಿಶೈಲ ಎಂಬ ಊರಿನಲ್ಲಿ ಒಬ್ಬ ವ್ಯಾಪಾರಿ ಇದ್ದನು. ಅವನ ಹೆಸರು ಗುರುಮೂರ್ತಿ. ಅವನು ವ್ಯಾಪಾರ ಮಾಡಿ ತನ್ನ ಜೀವನ ಸಾಗಿಸುತ್ತಿದ್ದ. ಅವನ ಬಳಿ 50ಕ್ಕೂ ಹೆಚ್ಚು ಎತ್ತಿನ ಗಾಡಿಗಳಿದ್ದವು. ಅವುಗಳಲ್ಲಿ ಎಲ್ಲಾ ಸರಕು ಸಾಮಗ್ರಿಗಳನ್ನು ಹಾಕಿ ಅವನು ಊರಿಂದ ಊರಿಗೆ ತೆಗೆದುಕೊಂಡು ಹೋಗಿ ವ್ಯಾಪಾರ ಮಾಡಿ ಬರುತ್ತಿದ್ದ. ಯಾವ ಊರಿನಲ್ಲಿ ಯಾವ ವಸ್ತು ತುಂಬಾ ಅಗತ್ಯ ಇದೆ ಎಂಬುದು ಅವನಿಗೆ ಮೊದಲೇ ತಿಳಿದಿರುತ್ತಿತ್ತು. ಹಾಗಾಗಿ ಎಲ್ಲಿ ಅಗತ್ಯವಿದೆಯೋ ಅಲ್ಲಿ ಅಂಥ ವಸ್ತುವನ್ನೇ ಹೆಚ್ಚು ತೆಗೆದುಕೊಂಡು ಹೋಗುತ್ತಿದ್ದ. ಇದರಿಂದಾಗಿ ಅವನಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಆಗುತ್ತಿತ್ತು. ಇಷ್ಟೆಲ್ಲ ಹಣ ಗಳಿಸಿದರೂ ಗುರುಮೂರ್ತಿ ವಿಪರೀತ ದುರಾಸೆಯವನಾಗಿದ್ದು ಅತ್ಯಂತ ಜಿಪುಣನಾಗಿದ್ದ. ಹಣ ಖರ್ಚು ಮಾಡಲು 100 ಬಾರಿ ಯೋಚಿಸುತ್ತಿದ್ದ. ಲಾಭ ಗಳಿಸಲು ಅವನು ಎಷ್ಟು ಕೀಳು ಮಟ್ಟಕ್ಕೂ ಇಳಿಯಲು ಹೇಸುತ್ತಿರಲಿಲ್ಲ. ಯಾರಿಗೂ ಸಹ ಉಪಕಾರ ಮಾಡಬೇಕೆಂಬ ಬುದ್ಧಿ ಅವನಲ್ಲಿ ಕಿಂಚಿತ್ತೂ ಇರಲಿಲ್ಲ. ಹೀಗೆ ದಿನಗಳು ಉರುಳುತ್ತಿದ್ದಂತೆ ದೂರದ ರಾಜ್ಯವೊಂದರಲ್ಲಿ ಒಂದು ವಿಚಿತ್ರವಾದ ಗಂಭೀರ ಕಾಯಿಲೆ ಹರಡಲು ಶುರುವಾಯಿತು. ಅದರ ನಿವಾರಣೆಗಾಗಿ ವೈದ್ಯರು ಶುಂಠಿ ಯೋಗ್ಯ ಎಂದು ಪರಿಗಣಿಸಿ ಟನ್ನುಗಟ್ಟಲೆ ಶುಂಠಿಯ ಅಗತ್ಯವಿದೆ, ಅದನ್ನು ತರಿಸಿಕೊಡಿ ಎಂದು ದೊರೆಯಲ್ಲಿ ಮನವಿ ಮಾಡಿಕೊಂಡರು. ಆದರೆ ಆ ರಾಜ್ಯದಲ್ಲಿ ಶುಂಠಿಯನ್ನು ಬೆಳೆಯುತ್ತಿರಲಿಲ್ಲ. ಹೀಗಾಗಿ ರಾಜನು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಿಹಾಕಿಕೊಂಡು ಕೊನೆಗೆ ಎಷ್ಟು ಚೀಲವಿದ್ದರೂ ಶುಂಠಿಯ ಅಗತ್ಯವಿದೆ, ಪ್ರತಿಯೊಂದು ಚೀಲಕ್ಕೂ ಅಷ್ಟೇ ಚಿನ್ನದ ನಾಣ್ಯ ಕೊಡಲಾಗುತ್ತದೆ ಎಂದು ಪ್ರಕಟಣೆ ಹೊರಡಿಸಿದ. ದುರಸೆಯವನಾಗಿದ್ದ ಗುರುಮೂರ್ತಿಗೆ ಹೇಗೋ ವಿಷಯ ತಿಳಿದೇ ಬಿಟ್ಟಿತು. ಅವನಿಗೆ ಈಗ ಅತಿಯಾದ ಆಸೆ ಉಂಟಾಗಿ ತನ್ನಲ್ಲಿರುವ ಹಣದಿಂದೆಲ್ಲ ಶುಂಠಿಯನ್ನೇ ಖರೀದಿ ಮಾಡಿದ. ಹಾಗೂ ಎಲ್ಲವನ್ನೂ ತನ್ನ ಗಾಡಿಯಲ್ಲಿ ಹೇರಿಕೊಂಡು ಇವುಗಳಲ್ಲಿ ಎಲ್ಲದರಲ್ಲೂ ಚಿನ್ನದ ನಾಣ್ಯ ತರುವುದನ್ನು ನೆನೆಸಿ ಸಂತೋಷ ಅವನಲ್ಲಿ ಉಕ್ಕಿ ಹರಿಯಿತು. ಗಾಡಿಯಾಳುಗಳೊಂದಿಗೆ ಸಾಲಾಗಿ ಹೊರಟ ಗಾಡಿಗಳೊಂದಿಗೆ ಹಿಂದೆ ಅವನೂ ಕೂಡ ಆ ರಾಜ್ಯಕ್ಕೆ ಹೊರಟ. ಹೀಗೆ ಹೋಗುತ್ತಿರುವಾಗ ಕಾಡಿನ ದಾರಿ ಒಳಗೆ ಸಾಗುವಾಗ ಅವನ ಅದೃಷ್ಟ ಕೈಕೊಟ್ಟಿತು. ಕಳ್ಳರ ದಂಡು ಇವನ ಗಾಡಿಯ ಮೇಲೆ ದಾಳಿ ಮಾಡಿ ಮಿಂಚಿನ ವೇಗದಲ್ಲಿ ಇದ್ದ ಶುಂಠಿಯನ್ನೆಲ್ಲ ಅಪಹರಿಸಿತು. ಅವರಿಂದ ಕಾಪಾಡಲು ಗುರುಮೂರ್ತಿ ತುಂಬಾ ಹೋರಾಟ ಮಾಡಿ ವ್ಯರ್ಥವಾಗಿ ಕೊನೆಗೆ ಸರಿಯಾಗಿ ಅವರಿಂದ ವಧೆ ತಿನ್ನಬೇಕಾಯಿತು. ಆಗ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಆತ ಅಳುತ್ತಾ ಕುಳಿತುಕೊಂಡ. ಗಾಡಿಯಾಳುಗಳೆಲ್ಲ ದಿಕ್ಕಾಪಾಲಾಗಿ ಹೆದರಿ ಒಂದೊಂದು ಕಡೆ ಓಡಿಹೋದರು. ಗುರುಮೂರ್ತಿ ಹಣೆ ಹಣೆ ಬಡಿದು ಅಳುವಾಗ ಕಾಡಿನಲ್ಲಿ ಒಂದು ಕಡೆಯಿಂದ ಪ್ರಕಾಶಮಾನವಾದ ಬೆಳಕೊಂದು ಕಾಣಿಸಿತು. ಅದರೊಂದಿಗೆ ಒಬ್ಬ ಅಪ್ಸರೆಯಂತಿರುವ ದೇವತೆ ಹೊಳೆಯುವ ನಕ್ಷತ್ರದಂತಿದ್ದ ದಂಡ ಹಿಡಿದು ನಡೆದುಕೊಂಡು ಬಂದಳು. ಆಗ ಗುರುಮೂರ್ತಿ ಓಡಿಹೋಗಿ ಆಕೆಯ ಪಾದಗಳಿಗೆ ಬಿದ್ದನು. ಮರುಭೂಮಿಯಲ್ಲಿ ಓಯಸಿಸ್ ನೋಡಿದಂತಾಗಿತ್ತು ಅವನ ಪರಿಸ್ಥಿತಿ. ಹಾಗೂ ಅವನು ದೇವತೆಯ ಬಳಿ, ನೀನಾರು ತಾಯಿ, ಈ ಕಾಡನ್ನೆಲ್ಲ ಬೆಳಗುತ್ತಾ ಬಂದಿರುವ ನೀನು ದೇವತಾ ಸ್ತ್ರೀಯೇ ಆಗಿರುತ್ತೀ. ಕಾಡಿನಲ್ಲಿ ಈ ರೀತಿ ಸಂಕಷ್ಟದಲ್ಲಿ ಸಿಲುಕಿರುವ ನನಗೆ ನೀನು ಸಹಾಯ ಮಾಡು ತಾಯಿ ಎಂದು ಬೇಡಿಕೊಳ್ಳುತ್ತಾನೆ. ಅದಕ್ಕೆ ಆ ಸ್ತ್ರೀಯು ನಗುತ್ತಾ, ನಾನು ಪರೋಪಕಾರಿಗಳಿಗೆ ಮಾತ್ರ ಸಹಾಯ ಮಾಡುತ್ತೇನೆ. ನೀನು ಇಲ್ಲಿತನಕ ಯಾರಿಗಾದರೂ ಸಹಾಯ ಉಪಕಾರ ಮಾಡಿದ್ದುಂಟೆ ಎಂದು ಕೇಳಿದಳು. ಅದಕ್ಕೆ ಆತನು, ತಾಯಿ, ನಾನು ಮಾಡಿದ ಸಹಾಯಗಳಿಗೆ ಲೆಕ್ಕವೇ ಇಲ್ಲ. ಆದರೆ ನನ್ನಂತವರಿಗೆ ಇದು ತಕ್ಕ ಕಾಲವೇ ಅಲ್ಲ. ನೋಡು, ನನಗೀಗ ಎಷ್ಟು ಕಷ್ಟ ಬಂದಿದೆ ಎಂದು ಗುರುಮೂರ್ತಿ ತನಗೆ ಕಳ್ಳರಿಂದಾದ ಕಷ್ಟವನ್ನೆಲ್ಲ ತಿಳಿಸಿದ.
ಆಗ ದೇವತಾ ಸ್ತ್ರೀಯು ನೀನು ಚಿಂತೆ ಮಾಡಬೇಡ. ಕಳೆದುಕೊಂಡ ಸರಕು ಸಾಮಗ್ರಿಗಳೆಲ್ಲ ಗಾಡಿಯೊಂದಿಗೆ ನಿನ್ನೆದುರು ಬರಲಿ ಎಂದು ಮಂತ್ರದಂಡ ಝಳಪಿಸಿದಳು. ಎಲ್ಲಾ ಸರಕುಗಳು ಅವನ ಎದುರಿಗೆ ಬಂದವು. ಆದರೂ ಗುರುಮೂರ್ತಿ ಮುಖದಲ್ಲಿ ಸಂತಸವಿರಲಿಲ್ಲ. ಅವನು ಕೇಳುತ್ತಾನೆ, ತಾಯಿ ನಾನು ಹೋಗುವಾಗ ಮತ್ತೆ ಕಳ್ಳರು ದಾಳಿ ಮಾಡಿಬಿಟ್ಟರೆ ನಾನೇನು ಮಾಡಲಿ ಎಂದು ಅಳಲು ಶುರು ಮಾಡಿದ. ಅದಕ್ಕೆ ದೇವತಾ ಸ್ತ್ರೀಯು, ಏಕೆ ಚಿಂತೆ ಮಾಡುತ್ತೀಯ? ಅದರಿಂದ ನಿನಗೆ ಎಷ್ಟು ಚಿನ್ನ ಸಿಗುತ್ತದೋ ಅಷ್ಟೇ ಚಿನ್ನದ ನಾಣ್ಯವಾಗಿ ಈ ಸರಕನ್ನೆಲ್ಲ ಪರಿವರ್ತಿಸುತ್ತೇನೆ ಎಂದು ತನ್ನ ಮಂತ್ರದಂಡ ಗಾಡಿಗೆ ಸೋಕಿಸಿದಳು. ಆ ಕ್ಷಣವೇ ಗಾಡಿಯಲ್ಲಿರುವ ಚೀಲವೆಲ್ಲ ಚಿನ್ನದ ನಾಣ್ಯಗಳಿಂದ ತುಂಬಿ ಹೋಯಿತು. ಆದರೂ ಗುರುಮೂರ್ತಿಯ ಮುಖ ಅರಳಲಿಲ್ಲ. ತಾಯಿ, ಗಾಡಿಯ ಒಳಗೆ ಚಿನ್ನದ ನಾಣ್ಯದ ಮೂಟೆ ಆಯಿತು. ಆದರೆ ಗಾಡಿಯ ಮೇಲ್ಭಾಗ ಖಾಲಿ ಉಳಿದಿವೆ. ಅಲ್ಲೂ ನಾಣ್ಯದ ಮೂಟೆ ಹೇರಿಕೊಂಡು ಹೋದರೆ ಒಳ್ಳೆಯದಿತ್ತು ಎಂದನು. ದೇವತೆ ಅದಕ್ಕೂ ಹಾಗೆ ಆಗಲಿ ಎಂದು ಗಾಡಿಯ ಮೇಲ್ಭಾಗ ಕೂಡ ನಾಣ್ಯದ ಮೂಟೆಗಳಿಂದ ತುಂಬಿದಳು. ಆದರೂ ಈತ ಸಮಾಧಾನಗೊಳ್ಳದೆ, ತಾಯಿ, ಎತ್ತುಗಳ ಮೇಲೂ ಹಣದ ಮೂಟೆ ಇಟ್ಟರೆ ಚೆನ್ನಾಗಿತ್ತು ಎಂದನು. ಅದಕ್ಕೆ ದೇವತೆಯು ಎತ್ತಿನ ಬೆನ್ನ ಮೇಲೂ ಕೂಡ ನಾಣ್ಯದ ಮೂಟೆ ಸೃಷ್ಟಿಸಿದಳು. ಇನ್ನಾದರೂ ಮನೆಗೆ ಹೋಗಬಹುದಲ್ಲವೇ ಎಂದಳು. ಅದಕ್ಕೆ ಈತ ದುರಾಸೆಯಿಂದ, ನಿನ್ನಂಥ ಸುಂದರಿಯನ್ನು ಬಿಟ್ಟು ಬರೀ ಸಂಪತ್ತಿನೊಂದಿಗೆ ಹೇಗೆ ಮನೆಗೆ ಹೋಗಲಿ ಎಂದು ಅವಳ ಕೈ ಹಿಡಿಯಲು ಹೋದ. ಅದಕ್ಕೆ ದೇವತೆ ಗಾಬರಿಯಾಗಿ, ನನ್ನ ಮುಟ್ಟಬೇಡ, ಮುಟ್ಟಿದರೆ ನನ್ನ ಮಹಿಮೆಯೆಲ್ಲವೂ ಹೋಗಿಬಿಡುತ್ತದೆ ಎಂದು ಕೂಗಿಕೊಂಡರು. ಅವನು ಕೈಹಿಡಿದ. ಮರುಕ್ಷಣವೇ ದೇವತೆ ಮಾಯವಾಗಿ ಅವಳೊಂದಿಗೆ ಚಿನ್ನದ ನಾಣ್ಯದ ಗಾಡಿಗಳೂ ಮಾಯವಾಗಿ ದುರಾಸೆ ಜಿಪುಣನಾದ ಗುರುಮೂರ್ತಿಯೊಬ್ಬನೇ ಕಾಡಿನಲ್ಲಿ ನಿಂತ. ಅವನಿಗೆ ತಕ್ಕ ಶಿಕ್ಷೆಯೂ ಆಯಿತು.